ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಅತ್ತೆ ಊರಿಂದ ಪಾರ್ಸಲ್ ಬಂದಿದೆ. ಏನೇನಿದೆ ಅಂತ ನೋಡೋಣ ಫ್ರೆಂಡ್ಸ್. ತೋರಿಸ್ತೀನಿ ಇವಾಗ ಬಿಚ್ಚಿಬಿಟ್ಟು. ಎಲ್ಲರದು ಅತ್ತೆ ಸೊಸೆ ಬಾಂಧವ್ಯನ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಇದರಲ್ಲಿ ಕಳಿಸಿದ್ದಾರೆ ಜೋಳ ನೋಡಿ. ಇದು ನಮ್ಮ ಹೊಲದಲ್ಲಿ ಆಗಿರುವಂತಹ ಜೋಳದ ರೊಟ್ಟಿ ಯಾರೆಲ್ಲ ಮಾಡ್ತೀರಾ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವು ಉತ್ತರ ಕರ್ನಾಟಕದವರು, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ವಿಡಿಯೋ ಅಂತ ಕಮೆಂಟ್ನಲ್ಲಿ ತಿಳಿಸ್ಬೋದು. ಮತ್ತು ಇದು ಒಂದು ಚೀಲ ಇದೆ, ಇದರಲ್ಲಿ ಏನೇನಿದೆ ಅಂತ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಏನೇನು ಕಳಿಸಿದ್ದಾರೆ ಅಂತ ತೆಗಿಯೋಣ ಇವಾಗ ಇಲ್ಲಿಂದ. ಇದು ಬಂದುಬಿಟ್ಟು ಹುಣಸೆ ಹಣ್ಣು. ಊರಿಂದ ನೀವು ಕೂಡ ಇದೇ ಥರ ತರ್ತೀರಾ? ನಾನು ಊರಿಂದ ನೋಡಿ, ಊರಿಂದ ಎಲ್ಲ ಕಳಿಸಿದ್ದಾರೆ. ನಾವು ಈ ಸರಿ ಬೇಗ ಬಂದುಬಿಟ್ಟಿವಿ, ಅದಕ್ಕೋಸ್ಕರ ಅವರೇ ನೋಡಿ ಹುಣಸೆ ಹಣ್ಣು ಒಡೆದ್ಬಿಟ್ಟು ಒಣಗಿಸಿ ಈ ಥರ ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಕಷ್ಟ ಆಗಬಾರ್ದು, ಸಿಟಿಯಲ್ಲಿ ಎಲ್ಲನೂ ದುಡ್ಡು ಉಳಿಸ್ಬೇಕು ಅಂತ ಹೇಳಿ, ಆದರೆ ಎಲ್ಲ ನಮ್ಮ ಹೊಲದಲ್ಲಿ ಬೆಳೆಯುವಂಥದ್ದು, ಅದಕ್ಕೋಸ್ಕರ ಅಲ್ಲಿಂದ ಕೊಟ್ಟು ಕಳಿಸಿದ್ದಾರೆ. ಇದು ಬಂದುಬಿಟ್ಟು ಬಿಳಿ ಎಳ್ಳು ನೋಡಿ, ಇದು ಕೂಡ ನಮ್ಮ ಹೊಲದಲ್ಲಿ ಆಗಿರುವಂಥದ್ದು. ಎಲ್ಲನೂ ಹೊಲದಲ್ಲಿ ಆಗಿರೋದಕ್ಕೋಸ್ಕರನೇ ನಮಗೆ ಕಟ್ಟಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಬಂದುಬಿಟ್ಟು ಹೆಸರು ಕಾಳು. ಎಲ್ಲನೂ ನಾನೇ ಕಟ್ಕೊಂಡು ಬರ್ತಾಯಿದ್ದೆ, ಪ್ರತಿ ಸಲ ಲೇಟ್ ಮಾಡಿ ಬರ್ತಾಯಿದ್ವಿ. ಸರಿ ಬೇಗ ಬಂದುಬಿಟ್ವಿ, ಅದಕ್ಕೋಸ್ಕರ ಎಲ್ಲನೂ ಅವರೇ ಕಟ್ಟಿಬಿಟ್ಟು ಕಳಿಸಿದ್ದಾರೆ ನೋಡಿ. ಯಾವ ಥರ ಒಂದು ಮೇಲೆ ಬ್ಯಾಗ್ ಇಟ್ಟು ಒಳಗಡೆ ಕವರ್ ಇಟ್ಟು ಎಲ್ಲ ಕಟ್ಟಿ ಕಳಿಸಿದ್ದಾರೆ. ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ನಿಮ್ಮದು ಕೂಡ ಅತ್ತೆ ಜೊತೆ ಹೇಗೆ ಬಾಂಧವ್ಯ ಅಂತ ಹೇಳ್ಕೋಬಹುದು ನೋಡಿ. ಇದರಲ್ಲಿ ಓಂ ಕಾಳು ಕೂಡ ಕಳಿಸಿದ್ದಾರೆ ನೋಡಿ. ಚೆಲ್ಲಬಾರ್ದು ಕವರಲ್ಲಿ ಅಂತ ಹೇಳಿ ಡಬ್ಬಿಯಲ್ಲಿ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ ನನಗಂತೂ ನೋಡಿ. ಹಾಗೆ ಯಾರೆಲ್ಲರೂ ಹೊಸಬ್ರು ನೋಡ್ತಾಯಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಏನೇನಿದೆ ಅಂತ ಚೀಲದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್. ಇದು ದೊಡ್ಡ ಮೂಟೆ, ಇದರಲ್ಲಿ ಏನಿದೆ ಅಂತ ನೋಡೋಣ. ಇನ್ನು ಒಳಗಡೆ ಎಲ್ಲ ಗಂಟುಗಳಿದೆ. ಮತ್ತೊಂದು ತೆಗಿತಾ ಇದ್ದೀನಿ ನಾನು. ಏನೋ ಸೌಂಡ್ ಬರ್ತಾ ಇದೆ ನೋಡಿ, ಯಾವ ಥರ ಸೌಂಡ್ ಬರ್ತಾಯಿದೆ ಅಂತ. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಓಪನ್ ಮಾಡ್ತೀನಿ ಇವಾಗ ನಾನು. ಇದರಲ್ಲಿ ಕಡಲೆಕಾಳಿದೆ, ಇದು ಕೂಡ ನಮ್ಮ ಹೊಲದಲ್ಲಿ ಬೆಳೆಯುತ್ತೆ. ಜಾಸ್ತಿನೇ ಕಳಿಸಿದ್ದಾರೆ ನೋಡಿ. ಮತ್ತಿನ್ನು ಸ್ಕೂಲೆಲ್ಲ ಇವಾಗ ರಜೆ ಸಿಗಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಇದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಹೊಲದಲ್ಲಿ ಬೆಳೆದಿರೋದಲ್ವ, ಮಣ್ಣು ಅದನ್ನಿರುತ್ತೆ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆನೆ ಹಾಕಬೇಕಾಗುತ್ತೆ. ಇನ್ನು ಏನಿದೆ ಅಂತ ನೋಡೋಣ ಫ್ರೆಂಡ್ಸ್. ಇನ್ನೂ ಒಂದು ಕವರ್ ತೆಗಿತಾ ಇದ್ದೀನಿ. ಇದರಲ್ಲಿ ಏನಿದೆ, ಏನೋ ಇದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇದಕ್ಕೆ ವಟಾಣಿ ಅಂತಾರೆ. ನಿಮ್ಮ ಕಡೆ ಏನಂತೀರಾ ಫ್ರೆಂಡ್ಸ್ ಕಮೆಂಟ್ನಲ್ಲಿ ತಿಳಿಸಿ ನೋಡಿ. ಈ ಥರ ವೈಟ್ ಬಟಾಣಿ ಇರುತ್ತಲ್ವ, ಅದೇ ಥರನೇ ಇದು, ಬಟ್ ಅದು ಅಲ್ಲ. ಇದು ವಟಾಣಿ ಅಂಥೇಳಿ ಗ್ರೀನ್ ಕಲರಲ್ಲಿ ಬರುತ್ತೆ. ಇದರಿಂದ ಗುಗ್ರಿ ಮಾಡ್ತೀವಿ ಫ್ರೆಂಡ್ಸ್ ನಾವು, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನಾನು ಆ ರೆಸಿಪಿ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಇದು ಬಂದುಬಿಟ್ಟು ಬಟಾಣಿ ನೋಡಿ. ಇದು ಬಟಾಣಿ ಈ ಥರ ಆಗಿದೆ ಮಿಕ್ಸು ನೋಡಿ. ಇದು ಬಟಾಣಿ, ಅದು ನಾನು ಮೊದಲು ತೋರಿಸ್ದಿಲ್ಲ, ಅದು ವಟಾಣಿ. ಇದು ಎರಡು ಒಂದೇ ಸಾರಿ ಬೆಳೆಯುತ್ತೆ, ಆದರೆ ಇದು ಸಣ್ಣದಾಗಿ ಇರುತ್ತಲ್ವ, ಅದು ದೇಸಿ ಅಂತಾರೆ. ಇದು ದೊಡ್ಡದಾಗಿ ಬಟಾಣಿ ಬರುತ್ತಲ್ಲ, ಅದರದ್ದು ಇದು ರಾಶಿ ಆಗಿರುವಂಥದ್ದು. ಇದು ಬಂದುಬಿಟ್ಟು ಪುಟಾಣಿ ಫ್ರೆಂಡ್ಸ್. ಪುಟಾಣಿನ ಕಳಿಸಿದ್ದಾರೆ. ಇಲ್ಲಿ ಎಲ್ಲರೂ ಹುರ್ಗಡ್ಲೆ ಅಂತ ಕರೀತಾರೆ. ನಮ್ಮ ಕಡೆ ಇದೆಲ್ಲ ಊರ ಕಡೆ ಮಾರ್ಕೊಂಡು ಬರುತ್ತಾರೆ, ಆವಾಗ ಅಲ್ಲಿ ತೊಗೊಂಡಿರೋವಂಥದ್ದು. ಇದು ಹುರಿದಿರುವಂಥದ್ದು, ತುಂಬ ಚೆನ್ನಾಗಿರುತ್ತೆ ಇದು, ಹಾಗೆ ತಿನ್ನೋದಕ್ಕೆ ಟೇಸ್ಟು ಅಂತ ಕಳಿಸಿದ್ದಾರೆ. ತುಂಬ
ತುಂಬ ಚೆನ್ನಾಗಿದೆ ಫ್ರೆಂಡ್ಸು. ಮತ್ತು ಅದು ಒಂಥರ ಪರಿಮಳ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಚೀಲ ಇದೆ, ಅದರಲ್ಲಿ ಏನೋ ಕಳಿಸಿದ್ದಾರೆ. ಹಾಂ ಸರಿ, ಇದು ಒಠಾಣಿನ ಒಡೆದಿರುವಂಥದ್ದು ಬೇಳೆ. ಇದು ನಾನೇನು ಒಠಾಣಿ ತೋರಿಸಿದೆಲ್ಲ ಇದು ಒಡೆದ್ಬಿಟ್ಟು ಇದು ಬೇಳೆ ಮಾಡಿದರೆ ಇದರಿಂದ ಸಪ್ಪನ ಬೇಳೆ ಮಾಡಬೇಕಂತೆ, ಆವಾಗ ತುಂಬ ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್. ಮತ್ತು ಇದು ಮೈಗೆ ಕೂಡ ತುಂಬಾ ಒಳ್ಳೆಯದು, ಆರೋಗ್ಯಕರವಾಗಿರುವಂಥದ್ದು. ಅದಕ್ಕೋಸ್ಕರ ಮಾಡಿಕೊಂಡು ಒಂದು ಸರಿರ ಮಾಡು, ಆವಾಗ ಚೆನ್ನಾಗಿರುತ್ತೆ ಅಂತ ಫೋನಲ್ಲಿ ಹೇಳಿದ್ದಾರೆ ನಮಗೆ. ನಾನಿವಾಗ ಬೀಚ್ ನೋಡ್ತಾ ಇದ್ದೇನೆ. ಅದಕ್ಕೆ ಇದು ಬಂದುಬಿಟ್ಟು ಅಗಸೆ ಬೀಜ. ಇದ್ರದ್ದು ನಾವು ಚಟ್ನಿ ಪುಡಿನ ಮಾಡ್ತೀವಿ, ಹಿಂಡಿ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದಲ್ಲಿ. ನೀವು ಏನಂತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟೊಂದು ಬೆಳೆಸಿದ್ದಾರೆ ಈ ಸರಿ ಹೊಲದಲ್ಲಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡಿ ಅಗಸೆ ಬೀಜ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೂ ಏನಿದೆ, ಏನೇನು ಬೆಳೆಸಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಕಬ್ಬು ಮತ್ತು ಕಡಲೆಕಾಳು ಅದು ಅಷ್ಟೇ ಬೆಳೆಸಿದ್ದು ಗೊತ್ತು ನನಗೆ. ಇಷ್ಟೆಲ್ಲ ಬೆಳೆಸಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ನೋಡಿ. ಇದು ಬಂದುಬಿಟ್ಟು ಸಾಸಿವೆ ಕೂಡ ಹೊಲದಲ್ಲೇ ಬೆಳೆಸಿದಾರಂತೆ, ಅದಕ್ಕೆ ಎಲ್ಲನೂ ಕಟ್ಕೊಟ್ಟಿದ್ದಾರೆ. ಇನ್ನೂ ಏನೋ ಇದೆ, ಏನಿದೆ ಇದರಲ್ಲಿ. ಇಲ್ಲೆಲ್ಲರೂ ಮೈಸೂರು ಬೇಳೆ ಅಂತಾರಲ್ವ, ಇದು ಕಾಳು. ನಮ್ಮ ಕಡೆ ಎಲ್ಲ ಇದನ್ನು ಶೇಂಗೆ ಬೇಳೆ ಅಂತ ಕರೀತಾರೆ ಫ್ರೆಂಡ್ಸ್. ನೋಡಿ ಇದು ಕೂಡ ಈ ಸಾರಿ ಬೆಳೆಸಿದ್ದಾರೆ. ಇದರಲ್ಲಿ ಏನಿದೆ, ಉದ್ದಿನ ಬೇಳೆ ಎಲ್ಲನೂ ಒಡೆದು ಕಳಿಸಿದ್ದಾರೆ. ಆಮೇಲೆ ಇದರಲ್ಲಿ ಬಂದುಬಿಟ್ಟು ತೊಗರಿಬೇಳೆ. ನಮಗೆ ತೊಗರಿಬೇಳೆ ಜಾಸ್ತಿ ಬೇಕು ಫ್ರೆಂಡ್ಸ್. ಡೈಲಿ ತೊಗರಿಬೇಳೆ ಎಷ್ಟಾದರೂ ಬೇಳೆ ಸಾರು ಬೇಕೇ ಬೇಕು. ಅದಕ್ಕೋಸ್ಕರ ಫುಲ್ ಒಂದು ಅರ್ಧ ಚೀಲ ಇದೆ ನೋಡಿ, ಇಷ್ಟೊಂದು ಕಳಿಸಿದ್ದಾರೆ ತೊಗರಿಬೇಳೆ. ಎಲ್ಲನೂ ಅವರೇ ಮಾಡಿಬಿಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲನೂ ಕಳಿಸಿದ್ದಾರೆ ನೋಡಿ, ಇಷ್ಟೆಲ್ಲ ಕಳಿಸಿದ್ದಾರೆ. ನಮಗಿಷ್ಟೆಲ್ಲ ತೊಗೊಳಕ್ಕೆ ಹತ್ತಲ್ಲ ಫ್ರೆಂಡ್ಸ್ ಇಲ್ಲಿ, ಇಲ್ಲಾಂದರೆ ಎಲ್ಲನೂ ದುಡ್ಡು ಕೊಟ್ಟು ತೊಗೋಬೇಕಾಗ್ತಾಯಿತ್ತು. ಇದರಲ್ಲಿ ಬಂದುಬಿಟ್ಟು ಕಡಲೆಬೇಳೆ ಹಿಟ್ಟು ಕೂಡ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಎಲ್ರಿಗೂ ಇದೇ ಥರ ಅತ್ತೆನ ಸಿಗಲಿ ಅಂತ ಹೇಳ್ತೀನಿ ನಾನು. ಎಲ್ಲರೂ ಅತ್ತೆ ಜೊತೆ ಬಾಂಧವ್ಯನ ಚೆನ್ನಾಗಿ ಬೆಳೆಸ್ಕೊಳ್ಳಿ ಫ್ರೆಂಡ್ಸ್. ಜೀವನದಲ್ಲಿ ಏನೂ ಒಯ್ಯೋದಿಲ್ಲ, ಎಲ್ಲರ ಜೊತೆನೂ ಹ್ಯಾಪಿಯಾಗಿ ಇರಬೇಕು. ಅದಕ್ಕೆ ನಾನು ಕೂಡ ಹ್ಯಾಪಿಯಾಗಿರ್ತೀನಿ. ಮನೆಯಲ್ಲಿದ್ಮೇಲೆ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ, ಆದರೂ ಕೂಡ ಎಲ್ಲರ ಜೊತೆನೂ ಚೆನ್ನಾಗಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.